ರೀ ಏನೇ ನಮ್ ಸೊಸೆ ಬಂದ್ಮೇಲೆ ನಮ್ ದನಕ್ಕೊಂದ್ ಕೆಲ್ಸ ಸಿಕ್ತು. ನಮ್ ತಾತನ ಆಸ್ತಿ ಎಲ್ಲ ನಮ್ಗ್ ಸಿಕ್ಬಿಡ್ತು. ಅದಕ್ಕೆ ರೀ ಈಗ್ಲಾದ್ರೂ ಅವ್ರಿಗೆ ಶೋಭನ ಮಾಡಿಸ್ರಿ. ಲೇ ಸೊಸೆ ಬಂದ್ಮೇಲೆ ನಮ್ಮ ಅದೃಷ್ಟ ಹೆಚ್ಚಾಯ್ತು ನಿಜ, ಆದ್ರೆ ಅದು ನಮ್ಮ ಪೂರ್ವಜರ ಅದೃಷ್ಟ. ಅಂದ್ರೆ ನಮ್ಮನೇಲಿದ್ದ ಅದೃಷ್ಟ ಈಗ ಹೊರಗೆ ಬಂತು ಅಷ್ಟೇ. ಅದೇ ರೀತಿ ಅವಳು ತವ್ರ ಮನೆ ಅದೃಷ್ಟನೂ ಬಂದು ನಮ್ಮ ಜೊತೆ ಸೇರ್ಕೊಳ್ಳಿ, ಆಗ ನಾವು ಡಬ್ಬಲ್ ಅದೃಷ್ಟವಂತರಾಗ್ತೀವಿ. ಅಲ್ಲಿವರೆಗೂ ಹೇಗೂ ಈ ಹಳ್ಳಿ ಶೇಖರ್ ನಾಟಕ ಆಡ್ತಾ ಇದೀವಲ್ಲ, ಅದನ್ನ ಹಾಗೇ ಮುಂದುವರ್ಸ್ಕೊಂಡು ಹೋಗೋಣ. ಈ ಹಾಳಾದವನು ಶಾಮ್ಸನ್ ಕಿಸ್ಸು ಕಲ್ಕತ್ತಾ ಫ್ಯಾಕ್ಟ್ರಿ ಬೆಂಕಿ ಬಿತ್ತು ಅಂತ ಹೋದನು, ಇನ್ನೂ ಬರ್ಲಿಲ್ವಲ್ಲ. ಅವನು ಬರ್ಲಿ, ಅವನ ಜೊತೆ 2 ಫ್ಯಾಕ್ಟ್ರಿನೂ ನಡ್ಕೊಂಡ್ ಬರ್ಲಿ, ಆಮೇಲೆ ಶೋಭನದ ಕಾರ್ಯ ಏರ್ಪಾಡು ಮಾಡೋಣ. ಈಗ ನೀನ್ ಮಲಕ ಕಟ್ತಾ ಇದ್ದೀರಾ? ಭೂತ ಪ್ರೇತಗಳು ಮನೆಯೊಳಗೆ ಬರ್ದೇ ಇರ್ಲಿ ಅಂತ ಮಂತ್ರಿಸಿದ ಕುಂಬಳಕಾಯಿ ಕಟ್ತಾ ಇದ್ದೀನಿ. ಓಂ ಭೋಲೆನಾಥ್, ಓಂ ಭೋಲೆನಾಥ್. ಮಗು ಬಾಯಿಲ್ಲಿ ಏನ್ ಸ್ವಾಮಿ? ಭೋಲೆನಾಥ್ ಎದ್ದೇಳು ಮಗು, ಎದ್ದೇಳು ಮಗು, ಎದ್ದೇಳು, ಎದ್ದೇಳು ಮಗು, ಎದ್ದೇಳು ಮಗು, ಎದ್ದೇಳು, ಎದ್ದೇಳು ಮಗು. ಸ್ವಾಮಿ ನೀವು ದೇವ್ರ ಸ್ವಾಮಿ. ಶುಭವಾಗಲಿ ಸ್ವಾಮಿ, ನಾನು ಇಷ್ಟು ವರ್ಷದ ಕಷ್ಟನ ಒಂದ್ ಕ್ಷಣದಲ್ಲಿ ಪರಿಹಾರ ಮಾಡ್ಬಿಟ್ರಲ್ಲ ಸ್ವಾಮಿ. ನಿಮ್ಮ ತರ ಯಾವ ರೀತಿ ತೀರ್ಸ್ಬೇಕಂತ ತಿಳಿತಿಲ್ಲ ಸ್ವಾಮಿ. ಸರ್ವಸಂಗ ಪರಿತ್ಯಾಗಿ ಆದ ನಮಗೆ, ಹಿಮಾಲಯವನ್ನು ಸಂಚರಿಸಿ ಬಂದಿರುವ ನಮಗೆ ನಿನ್ನ ಉಪಕಾರದ ಅಗತ್ಯವಿಲ್ಲ. ಹೋಗು ಮಗು, ಚೆನ್ನಾಗಿ ಬದುಕು, ಹೋಗು. ಮಹಾಸ್ವಾಮಿ ದಯಮಾಡಬೇಕು, ಬನ್ನಿ. अंडा का कसम, अबू का कसम, टबू का कसम, कुछ कुछ मुझ 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 ಏನಾಗುತ್ತಿದೆ ಸ್ವಾಮಿ? ನೀನು ವಿಧವೆ ಆಗೋ ಕಾಲ ಹತ್ತಿರ ಬಂದಿದೆ ಮುತ್ತೈದೆ. ಏನು ಹೇಳ್ತಿದ್ದೀರಾ ಸ್ವಾಮಿ? ನೀನು ಸಾಯೋ ಕಾಲ ಬಂದಿದೆ ಮೂರ್ಖ ಸ್ವಾಮಿ. ಅಲ್ಲಿ ನೋಡು, ನಿನ್ನ ಮನೆಯ ಮೇಲೆ ದುಷ್ಟ ಶಕ್ತಿ ಹೇಗೆ ಗಿರಿಕೆ ಹೊಡೆಯುತ್ತಿದೆ. ಎಲ್ಲಿ? ನನ್ಗೇನು ಕಾಣಿಸ್ತಾ ಇಲ್ವಲ್ಲ. ನಿನ್ನಂತಹ ಸಾಮಾನ್ಯನಿಗೆ ದುಷ್ಟ ಶಕ್ತಿ ಕಾಣಿಸುವುದಿಲ್ಲವೋ ದ್ರಾವೆ? ಅಂದ್ರೆ ನಿಧಿಯನ್ನು ಕಾಯುತ್ತಿದ್ದ ದುಷ್ಟ ಶಕ್ತಿ. ಯಾವ ನಿಧಿ? ನಾಟಕ ಮಾಡಿದರೆ ನಿರ್ನಾಮವಾಗಿ ಬಿಡ್ತೀಯ. ಆ ನಿಧಿ ಸಿಕ್ಕಿದಾಗ ಅದನ್ನು ಕಾಯುತ್ತಿದ್ದ ಕಂಸನೆಂಬ ದುಷ್ಟ ಶಕ್ತಿಗೆ ನೀವು ಬಲಿಯನ್ನು ಅರ್ಪಿಸಿಲ್ಲ ಅಲ್ಲವೇ? ಇಲ್ಲ. ಆದರೂ ನೀವು ಬದುಕಿ ಉಳಿದಿದ್ದೀರಾ ಎಂದರೆ ನಿಮ್ಮ ಸೊಸೆಯ ಅದೃಷ್ಟದಿಂದ ನೀವು ಬದುಕಿ ಉಳಿದಿದ್ದೀರಿ. ಇಲ್ಲವಾದಲ್ಲಿ ಆ ಕಂಸನೆಂಬ ದುಷ್ಟ ಶಕ್ತಿಯು ನಿಮ್ಮನ್ನು ಬದುಕಲು ಬಿಡುತ್ತಿರಲಿಲ್ಲ. ದುಷ್ಟಶಕ್ತಿಗಳಲ್ಲಿಯೇ ಅತ್ಯಂತ ಭಯಾನಕವಾದ ದುಷ್ಟಶಕ್ತಿ ಅದು. ಆ ದುಷ್ಟಶಕ್ತಿ ಮನುಷ್ಯರನ್ನು ಸಾಯಿಸುವುದಕ್ಕೆ ಮೊದಲು ವಿಚಿತ್ರವಾದ ಚಿತ್ರಹಿಂಸೆಗೆ ಗುರಿಪಡಿಸುತ್ತದೆ. ಹೌದು, ಮೊದಲು ನಿನ್ನ ಕೈ ಬೆರಳನ್ನು ಪಟಾರೆಂದು ಮುರಿಯುತ್ತದೆ, ಆಮೇಲೆ ನಿನ್ನ ಕೈಗಳನ್ನು ಚಟಾರೆಂದು ಮುರಿಯುತ್ತದೆ, ಆಮೇಲೆ ನಿನ್ನ ಕಾಲುಗಳನ್ನು ಲಟಾರೆಂದು ಮುರಿಯುತ್ತದೆ. ಕೈ ಇಲ್ಲದೆ ಕಾಲಿಲ್ಲದೆ ನೀನು ದೇಕಿಕೊಂಡು ಹೋಗುತ್ತಿರುವಾಗ ನಿನ್ನ ಬೆನ್ನ ಮೂಳೆಯನ್ನು ಕಿಟಾರೆಂದು ಮುರಿಯುತ್ತದೆ. ನಂತರ ಹದ್ದಿನ ರೂಪದಲ್ಲಿ ಬಂದು ನಿನ್ನ ಕಣ್ಣನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತದೆ, ಆಮೇಲೆ ನಿನ್ನ ಕಿವಿಗಳನ್ನು ಕಚ್ಚಿ ಕಚ್ಚಿ ತಿನ್ನುತ್ತದೆ, ಆಮೇಲೆ ನಿನ್ನ ಎದೆಯನ್ನು ಬಗೆದು ಬಗೆದು ಎದ್ದೇಳಿ. ಕಾಪಾಡಿಕೊಳ್ಳುವುದು ನಿನ್ನ ಕೈನಲ್ಲಿದೆ ಮಗು. ಅದು ಹೇಗೆ ಸ್ವಾಮಿ? ಆ ಕಂಸನ ವಧೆಗೆ ಶ್ರೀಕೃಷ್ಣನ ಜನನವಾಗಬೇಕು. ಕೃಷ್ಣ ಅಂದ್ರೆ ಕೃಷ್ಣನಂತಹ ಮಗುವೊಂದು ಈ ಮನೆಯಲ್ಲಿ ಜನಿಸಬೇಕು. ಯಾರಿಗೆ? ನಂಗ? ನಿನಗಲ್ಲವೋ ಮೂರ್ಖ, ನಿನ್ನ ಮಗನಿಗೆ. ಆ ಮಗುವಿನ ಜನನದಿಂದ ಆ ದುಷ್ಟ ಶಕ್ತಿಯು ಈ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೊರಟು ಹೋಗುತ್ತದೆ.
ಸ್ವಾಮಿ ಸತ್ಕಾರ ಆದ ಮೇಲೆ ಬರುತ್ತೇನೆ. ನಡಿ ಅವ್ರ ಶೋಭನ ನಡೆಸೋಣ. ಏನ್ ಗುರು ಏನು? ಇಬ್ರಿದೀವಿ, ಚೋಟದ ಬಟ್ಟೆ ಹಾಕೊಂಡು ಆಕ್ಟ್ ಮಾಡಿದೀವಿ, ವಿಗ್ಗು ದಾಡಿಗೆಲ್ಲ ಕಾಸು ಕೊಡ್ಬೇಕು. 100 ಎಕ್ಸ್ಟ್ರಾ ತೊಳ್ಳುಗ್ರು. ಹೋಗ್ರೆ, ನಾನ್ ಕೂಡ ಕುಂಟನ್ ಆಕ್ಟಿಂಗ್ ಸಕ್ಕತ್ತ ಮಾಡಿದ್ದೀನಿ, ಅಥವಾ ಜಾಸ್ತಿ ಕೊಡ್ಗುರು. ನಮ್ಮ ಹತ್ರ ಇರೋದೇ ಅಷ್ಟು. ಹೋಗ್ರೆ. ನಿಂಗ್ ಹಾಲ್ ಕುಡ್ಸೋದಿಕ್ಕೆ ಇಷ್ಟು ದಿನ ಬೇಕಾಯ್ತು. ನನಗೆ ಹಾಲ್ ಬೇಡ, ಈ ಹಣ್ಣು. 50, 70. ನಮ್ ಕಲ್ಕತ್ತಾ ಕರೆಸಿದ್ದಂಗಿದಾನಲ್ಲ. ನೀ ಸ್ವಾಮಿ ನಿಂತ್ಕೊಳ್ಳಿ, ಸ್ವಾಮಿ ನಿಂತ್ಕೊಳ್ಳಿ, ಸ್ವಾಮಿ ನಿಮ್ಮನೆ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಸ್ವಾಮಿ. ಸ್ವಾಮಿ ಯಾಕೆ ಓಡ್ತಾ ಇದ್ದೀರಾ? ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಸ್ವಾಮಿ. ನೀವು ಅಯ್ಯೋ, ಕಾಲ್ ಸೇದಾಗ ಒಳಗ್ ಬಂದಿದ್ಯಲ್ಲ, ನಚ್ಚೆ ಹಾಕಿಲ್ವಾ? ಅಯ್ಯ ಬುರ್ಕಾ, ನಮ್ದಕ್ಕೆ ಬುರ್ಕಾ ಎಲ್ಲಿ? ಬುರ್ಕಾ ಮೇರಾ ಬುರ್ಕಾ, ನಮ್ದಕ್ಕೆ ಬುರ್ಕಾ ಎಲ್ಲಿ? ನಿಮ್ದಕ್ಕೆ ಬುರ್ಕಾ ಎಲ್ಲಿ ರಾಯರು? ಅಯ್ಯಯ್ಯ, ಬಾಳೆಹಣ್ಣಿನ ಸಿಪ್ಪೆ ಸುಲ್ದು ಬಿಟ್ರಲ್ಲ ಎಲ್ಲ ಸೇರ್ಕೊಂಡು. ಹೌದಾ? ಕ್ರಿಸ್ತನೇ ಇದ್ದ? ಹೌದು ಕಣೆ. ಅಲ್ಲ ರೀ, ಇದ್ರು ಇರ್ಬೋದು. ಜಗತ್ನಲ್ಲಿ ಒಂದೇ ತರ 9 ಜನ ಇರ್ತಾರಂತೆ, ಅದ್ರಲ್ಲಿ ಇವನು ಒಬ್ಬ ಯಾಕಾಗಿರ್ಬಾರ್ದು? ಆಗಿರ್ಬಹುದು ಅಂತ ಇಟ್ಕೊಳ್ಳೋಣ, ಆದ್ರೆ ನನ್ನನ್ನು ನೋಡಿದ ತಕ್ಷಣ ಅವನು ಯಾಕೆ ಓಡೋದ? ಹೌದಲ್ವಾ? ಹೌದು ಕಣೆ. ಕಲ್ಕತ್ತಕ್ಕೆ ಹೋದ ಕ್ರಿಸ್ಸು ಇನ್ನೂ ವಾಪಸ್ ಬರ್ದೇ ಇರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತೈತೆ. ಆ ಕ್ರಿಸ್ಸೇ ಇವನೇ ಆ ಕ್ರಿಸ್ಸ. ನಾನ್ ಪತ್ತೆ ಮಾಡ್ತೀನಿ. ಇದೇ ಏರಿಯಾದಲ್ಲಿ ಅಲ್ವಾ ಅವನು ನೋಡಿದ್ದು? ಇಲ್ಲೇ ಎಲ್ಲೋ ಇರ್ಬೇಕು. ನಿಂತೋಗಿದೆ. ಯಜಮಾನ್ರೆ, ಟೈಮ್ ಎಷ್ಟು? ಎಷ್ಟೋ ಒಂದಷ್ಟು ಆಗಿರುತ್ತೆ, ಹೋಗಯ್ಯ. ಹೇಳಕ್ಕನೋರು ನಿಂಗೆ ಬಾಡ್ಲಿ. ಇವತ್ತು ಕೈ ತಗೊಳ್ಳೋಕಾಗಲ್ಲ, ನೀನು ನಿಂತ್ಕೋ. ಎಲ್ಲೋದ್ರೂ ಬಿಡೋದಿಲ್ಲ, ನಿಂತ್ಕೋ. ಇವತ್ತು ಬಿಡೋದೇ ಇಲ್ಲ ನಾನು. ನಿಂತ್ಕೋ. ಯಾಕೆ ಒಳ ಬಚ್ಚಿಟ್ಕೊಂಡಿದ್ಯಾ? ಬಾ ಹೊರಗೆ. ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಬಾಯ್ ಬಿದ್ದೋಯ್ತಾ? ಎಷ್ಟು ಸಲ ನನ್ನ ಸತಾಯಿಸಿದ್ಯಾ? ಹೌದು, ನಾನು ನೋಡಿದ ತಕ್ಷಣ ಪುಸ್ತಕ ಅಂತ ಹೋಗ್ಬಿಡ್ತಿದ್ದಲ್ಲ, ಯಾಕೆ? ಇವತ್ತು ನಿನ್ನ ಬಿಡೋದಿಲ್ಲ. ನಿನ್ನ ಮಾನ ಮರ್ಯಾದೆನೆಲ್ಲ ನಡು ಬೀದಿನ ಹರಾಜು ಹಾಕ್ಲಿಲ್ಲ. ನಾನು ತಂಬೂರಿ ದಾಸಯ್ಯನ ಮೊಮ್ಮಗ, ಪರಂದಾಮಯ್ಯನೇ ಅಲ್ಲ. ಬಾಗಿಲು ತೆಗಿತೀಯೋ ಇಲ್ಲ ಬಾಗಿಲು ಹೊಡೆದು ಒಳಗ್ ಬರಲ್ಲ. ಯಾವಾಗ ನನ್ನ ಮಗ ತಲೆ ಬಗ್ಗೆ ಕೂತಿಲ್ಲ, ನನ್ನ ಮಾನ ನನ್ನ ಮಗ್ರಿ.
ಎಣ್ಣೆ ಅಂಡಾಳು ಸಿಸ್ಟರ್ ಹುಚ್ಚು ನಾಯಿ ಅಟ್ಟಿಸ್ಕೊಂಡ್ ಬಂದ್ಬಿಡ್ತು. ಅಂಡಾಳು ನನಗೆ ನಡೆಯಕ್ ಆಗ್ತಾ ಇಲ್ಲ. ಮನೆ ತನಕ ಸ್ವಲ್ಪ ಬಿಟ್ಟು ಬರ್ತೀಯ? ಅದಕ್ಕೆ ನಾನು ಸಹಾಯ ಮಾಡ್ತೀನಿ. ಬಾಣ್ಣೆ ಮನೆ ತನಕ ಬಿಡ್ತೀನಿ. ಎಣ್ಣೆ ನಿನ್ನ ಮಕನಕ್ಕೆ ಕಲ್ಯಾಣ ಮಾಡಿದೆಯಲ್ಲ, ನನ್ನನ್ನು ಕರೆದೆಯ ಈಗ ಮಾತ್ರ ಈ ಸಂಗತಿ ನಾಟಕ ಬಂತ. ಆಗಲ್ಲ ಅಂಡಾಳು, ಅದೊಂದು ದೊಡ್ಡ ಕತೆ. ಆ ಕಲ್ಕತ್ತಾ ಕೋಟ್ಯಾಧಿಪತಿ ಇದಾನಲ್ಲ, ಕನ್ನಡಕ್ಕೆ ಹಾಕೋಳೆ. ಏನಾಯ್ತು? ಹುಚ್ಚು ನಾಯಿ ಅಟ್ಯಾಕ್ ಮಾಡುತ್ತೆ. ಹುಚ್ಚು ಹೆಚ್ಚಾಗಿ. ಅಂಡಾಳು ನೀ ಕೂತ್ಕೋ. ಭಾಗ್ಯಲಕ್ಷ್ಮಿ 2 ಲೋಟ ಕಾಫಿ ತಗೊಂಬಮ್ಮ. ಸರಿ ಮಾವಯ್ಯ. ಹೇಗಿದ್ಯಾ ಅಂಡಾಳು? ನಲ್ಲ ಇರ್ತೀಯಮ್ಮ. ಯಾವಾಗ್ಲೋ ನೀನ್ ನೋಡಿದ್ದು. ಏನಮ್ಮ ನಿಂಗೆ ಎಲ್ಲ ನನ್ನ ಮರ್ತು ಇದೇನ ಅಂಡಾಳು? ನಿನ್ ಭಾಷೆನ ಒಂಥರ. ಅದು ತಮಿಳುನಾಡ ಕಣೆ. ನಮ್ ಚಿಕ್ಕಪ್ಪ ವ್ಯಾಪಾರಕ್ಕೋಸ್ಕರ ತಮಿಳ್ನಾಡಿಗೆ ಹೋದ್ರ ಅವ್ರು ಅಲ್ಲೇ ಸೆಟ್ಲ್ ಆಗ್ಬಿಟ್ರು. ಇವಳು ಓದಿದ್ದು ಬೆಳೆದಿದ್ದೆಲ್ಲ ಅಲ್ಲೇ, ಅದಕ್ಕೆ ಅವ್ರ ಭಾಷೆ ಆಗಿದೆ. ಅಂಡಾಳು ನಮ್ ಸೊಸೆ ಭಾಗ್ಯಲಕ್ಷ್ಮಿ ಹೇಳಿದಲ್ಲ, ಕಲ್ಕತ್ತಾ ಕೋಟ್ಯಾಧಿಪತಿ ತಂಗಿ. ಕಾಫಿ ಕೊಡಮ್ಮ. ಎಲ್ಲಮ್ಮ ಕೊಂಚ ಮಗ ತೋರಿಸು. ಇವಳು ಕಲ್ಕತ್ತಾ ಕೋಟ್ಯಾಧಿಪತಿ ತಂಗಚ್ಚ. ಅಣ್ಣೆ ನೀ ಮೋಸ போயிட்டு. ಏನಮ್ಮ ಹೇಳ್ತಾ ಇದ್ಯಾ ನೀನು? ನಿನக்கு ಹಿಂಗ ಹೇಳಿದರೆ ಗೊತ್ತಾಗಲ್ಲ. ನನ್ನ ಕೂಡವ ಅಂದ ಕಲ್ಕತ್ತಾ ಪ್ಯಾಲೇಸ್ ನಾನು ತೋರಿಸ್ತೀನಿ. ನೋಡಿದ್ಯ ಅಣ್ಣೆ, ಇದೇ ಕಲಕಲಕತ್ತಾ ಪ್ಯಾಲೇಸ್. ಅಂದ ಮಹಾರಾಜಾವ ವರಕ್ಕೆ ಗರಿ. ಲೇ ಕ್ರಿಸ್ತು, ಲೇ ಗೋವಿಂದ, ಬಾರೋ ಹೊರಗೆ. ಯಾರು ನೀವು? ನಾನು ಯಾರು? ಹೌದು ಯಾರು? ನಾನು ರಾಜವಂಶಸ್ಥ ಪರಂದಾಮಯ್ಯ. ನಿಮಗೆ ಗೊತ್ತಿಲ್ವಾ? ಯಾವ ತಮ್ಮ ರಾಜವಂಶಸ್ಥ ಪರಂದಾಮಯ್ಯ ರೀ ನೀವು? ನೋಡಿದ್ಕೊಂಡು ನಿಮ್ಮನ್ನು ಗುರ್ತಿಗೆ ಮೈಸೂರು ಮಹಾರಾಜ್ರ. ಏನ್ರಿ ಅವನು ಮಾತಾಡ್ತಿದ್ದಾನೆ? ಆಂಟಿ, ಏನ್ ಹಾಗೆ ಹೇಗೆ ಅಂತ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ಯಾ? ಗಲಾಟೆ ಮಾಡಿದ್ರೆ ಮಂಗಮ್ಮನ್ ಪಾಳಿ ಮೋರಿಯಲ್ಲಿ ಹೂತಾಕ್ಬಿಡ್ತೀನಿ. ಅಂದ್ರೆ ನಾವು ಯಾರು ಅಂತಲೇ ಗೊತ್ತಿಲ್ವಾ? ನಿಂಗೆ ಹುಚ್ಚ ಕಡ್ದಿದ್ಯಾ? ಆವಾಗ ನೀವು ಕೇಳ್ತಿದ್ಯಲ್ಲ. ಹೋಗ್ಲಿ, ಇವಳು ಯಾರು ಅಂತ ಆದ್ರೂ ಗೊತ್ತಾ ನಿಮಗೆ? ಇವಳ ಯಾರಮ್ಮ ನೀನು? ನನ್ನ ಹೆಸರು ಲಕ್ಷ್ಮಿ ಅಂತ. ನಮ್ಮಣ್ಣ ಸ್ಯಾಮ್ಸನ್ ಕ್ರಿಸ್ ಅಂತ. ಅವ್ನು ನೋಡೋಕೆ ನಿಮ್ ಥರನೇ ಇದ್ದಾನೆ. ಓ, ಅದ್ದ ವಿಷಯ. ಅದಕ್ಕೆ ಆವಾಗಿಂದ ಇವರೆಲ್ಲ ನನ್ ನೋಡಿ ಎಗರಾಡ್ತಿದ್ದಾರೆ. ಇವರಿಬ್ಬರು ನಾಟಕ ಮಾಡ್ತಾ ಇದ್ದಾರೆ. ಸಂಗತಿಗೆ ಚೆನ್ನೆ ಮೇಲೆ ಚೆನ್ನಾಗಿ ನಾಲ್ಕು ಬಾರಿತು. ಆಗ ನಿಜವಾದ ಅಣ್ಣ ಹೊರಕ್ಕೆ ಬರ್ತಾನೆ. ನಿಮಗೆ ಇವಳು ಯಾರು ಅಂತಲೇ ಗೊತ್ತಿಲ್ಲ ಅಲ್ಲ? ಗೊತ್ತಿಲ್ಲ. ಲಕ್ಷ್ಮಿ, ನಿನಗೂ ಇವನು ಯಾರು ಅಂತಾನೆ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ಮಾವಯ್ಯ. ನನ್ನ ಹತ್ರನೇ ಸುಳ್ಳು ಬೊಗಳ್ತೇನೆ ನೀನು. ಅಣ್ಣ ನೋಡ್ತಿ ಅಣ್ಣೆ, ಈಗ ನಿಜವಾದ ಅಣ್ಣ ಹೊರಕ್ಕೆ ಬರ್ತ. ಒಪ್ಪ ಇವಳು ನಿನ್ ತಂಗಿ ಅಂತ. ಒಪ್ಕೊಳಕ್ ನಂಗೆ ತಂಗಿಯರಿದ್ರೆ ತಾನೆ. ನಂಗೆ ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ. ಇವಳು ನಿನ್ ತಂಗಿ ಅಲ್ಲದೆ ಹೋಗಿದ್ರೆ ನನ್ ಕೈ ಯಾಕೆ ಹಿಡ್ಕೋತಾ ಇದ್ದೆ? ಇವಳು ನನ್ ಸೊಸೆ. ನಾನು ಅವಳ ಹೊಡಿತೀನಿ, ಬಡಿತೀನಿ, ಅದು ನನ್ನಿಷ್ಟ. ನೋಡ, ನನಗೆ ಹೆಣ್ಣು ಮಕ್ಳಂದ್ರೆ ಭಾರಿ ಗೌರವ. ನನ್ ಕಣ್ಣು ಮುಂದೆ ಯಾರಾದ್ರೂ ಹೆಣ್ಣು ಮಕ್ಳ ಮೇಲೆ ಕೈ ಮಾಡಿದ್ರೆ ಅವ್ರ ಕೈಗಳನ್ನು ಮುರಿದಾಕ್ಬಿಟ್ಟು. ಮೊದ್ಲೇ ನನ್ಗೆ ಹ್ಯಾಂಡ್ ಬ್ರೇಕರ್ ಅಂತ ಹೆಸರಿದೆ. ಅಯ್ಯೋ, ಕೈ ಬಿಡು, ಕೈ ಬಿಡು. ಹೇ ಆಂಡಾಳು, ಜಾಸ್ತಿ ಹರ್ಚ್ಬೇಡ. ಒದಚ್ಚ ಊರು ಬಿಟ್ಟು ಓಡೋಣ. ಏನ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡ?
ವುಮೆನ್ಸ್ ಪ್ರೊಟೆಕ್ಷನ್ಸ್ ಅಲ್ಲಿ ಫೋನ್ ಮಾಡಿದ್ರೆ ಹೀರೋ ನಾಲ್ಕು ಉದುರಿಸ್ಬಿಟ್ಟು ಕತ್ತೆ ಮೇಲೆ ಮೆರವಣಿಗೆ ಮಾಡ್ತಾರೆ ಗೊತ್ತಾ? ತಗಡು. ಅಯ್ಯೋ ಅಯ್ಯೋ ಗೋವಿಂದ 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 ಬಿಡೋಕೈನ ಏನಾಯ್ತು ಬೀಗ್ರೆ? ಏನಾಯ್ತಮ್ಮ ರಶ್ಮಿ? ಅಯ್ಯೋ ನಾಕೆಲ್ಲ ಗೊತ್ತಾಗೋಯ್ತಾ? ಅಯ್ಯೋ ಬೀಗ್ರೆ ಅವ್ನ ತಪ್ಪನ್ನೆಲ್ಲ ಕ್ಷಮಿಸ್ಬಿಡಿ. ನೋಡಿ ಅವ್ನು ಸುದ್ದ ತರ್ಲೆ ನಿಮ್ ಮಗ ಇವಳನ್ನು ಪ್ರೀತಿಸ್ತಾನೆ ಅಂತ ಗೊತ್ತಾದಾಗ ಕೋಟ್ಯಾಧಿಪತರ ಆಡಿ ಈ ಮದುವೆ ಮಾಡ್ತಾ ನಾನು ಎಷ್ಟು ಬೇಡ ಅಂತ ಕೇಳಲಿಲ್ಲ. ನೀವು ದೊಡ್ಡವರು ಅವ್ನ ತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕೊಳ್ಳಿ. ನನ್ ಮಗ ಬಹಳ ಹಾಳು ಮಾಡ್ಬೇಡಿ ಬೀಗ್ರೆ. ಬೀಗ್ರೆ ನಿಮ್ ದಮ್ಮಯ್ಯ ನಿಮ್ ಕೈ ಮುಗಿತೀನಿ. ಈಗೇನ್ ಹೇಳ್ತೀಯೋ ಕಲ್ಕತ್ತಾ ಕೋಟ್ಯಾಧಿಪತಿ ಶಾಮ್ಸನ್ ಕ್ರಿಸ್ಸು? ನನ್ನೇ ಏಮಾರಿಸ್ತ್ಯಾ? ನಿನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕಿ ಕಂಬಿ ಅನ್ಸೋ ಮಾಡ್ಲಿಲ್ಲ. ನಾನು ತಂಬೂರಿ ದಾಸಯ್ಯ ಮೊಮ್ಮಗ ಪರಂದಾಮಯ್ಯನೇ ಅಲ್ಲ. ಪರಂದಾಮಯ್ಯನವರೇ, ನಿಮ್ಗೊಂದು ವಿಷಯ ಗೊತ್ತಾ? ಏನು? ಈ ಭೂಮಿಯಲ್ಲಿ ನಿಧಿಗಿರಿ ಸಿಕ್ಕಿದ್ರೆ ಏನ್ ಹೇಳಿದೆ? ಅದೇ ಈ ಭೂಮಿಯಲ್ಲಿ ನಿಧಿಗಿರಿ ಸಿಕ್ಕಿದ್ರೆ ಮೊದ್ಲದನ್ನ ಸರ್ಕಾರಕ್ಕೆ ತಿಳಿಸ್ಬೇಕು ಗೊತ್ತಾ? ನನಗೇನು ಗೊತ್ತಿಲ್ಲಪ್ಪ. ಸರ್ಕಾರಕ್ಕೆ ತಿಳಿಸಿದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತಿಲ್ಲಪ್ಪ. ಪೊಲೀಸ್ನವ್ರ ಮನೇನ್ ರೈಡ್ ಮಾಡಿ ನಿಧಿನ್ ಸೀಸ್ ಮಾಡಿ ಮನೆಯವ್ರನ್ನ ಬೂಟ್ ಕಾಲಲ್ಲಿ ಒದ್ದು ಲಾಕಪ್ ಹಾಕ್ತಾರೆ ಗೊತ್ತಾ? ಗೊತ್ತಿಲ್ಲಪ್ಪ. ಸರ್ಕಾರಕ್ಕೆ ಮೋಸ ಆಗಿದೆ ಅಂತ ಹೇಳಿ 20 ವರ್ಷ ಜೈಲಲ್ಲಿ ರಾಗಿ ಬೀಸ್ಬೇಕಾಗತ್ತೆ, ಅದು ಗೊತ್ತಾ? ಗೊತ್ತಿಲ್ಲಪ್ಪ. ಅದೆಲ್ಲ ಗೊತ್ತಾಗೋ ಕಾಲ ಈಗ ನಿಮಗೆ ಬಂದಿದೆ. ಗೊತ್ತು ಮಾಡೋದು ಬೇಡ ರಾಜ. ಅದು ನಮ್ ತಾತ ನಿಧಿ ನಮಗೆ ಸಿಕ್ಕೈತೆ. ನಾನು ಅದ್ರ ಮೇಲೆ ಭಾರಿ ಆಸೆ ಇಟ್ಟಿದ್ದೀನಿ ರಾಜ. ನಾನು ಅಷ್ಟೇ ನನ್ನ ತಂಗಿ ಮೇಲೆ ಭಾರಿ ಆಸೆ ಇಟ್ಕೊಂಡಿದ್ದೀನಿ ರಾಜ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಗೋಯ್ತು ರಾಜ. ಲಕ್ಷ್ಮಿ ನಡಿಯಮ್ಮ ಮನೆಗೆ ಹೋಗೋಣ ಅಂದಳು. ನಡಿ ಹೋಗೋಣ. ಐಶು ಬಾರೆ ಅಮ್ಮ. ಬರ್ತೀನಮ್ಮ. ಗೋವಿಂದ ಬರ್ಲಾ? ಬರ್ತೀನಮ್ಮ ಬಾ ಹೋಗೋಣ. ಈ ಗೋವಿಂದ ಅಷ್ಟೊಂದು ಹಾರಾಟಿದ ಮನುಷ್ಯ ಅಷ್ಟು ಬೇಗ ಬದಲಾಗ್ಬಿಟ್ನಲ್ಲೋ. ಪಕ್ಕ ಕರ್ಕೊಂಡೋಗಿ ಏನ್ ಹೇಳಿದ್ಯೋ? ಭಗವದ್ಗೀತೆ. ಅವರು ಅಷ್ಟು ನಾಟಕ ಮಾಡಿದರು, ನೀನು ಏನು ಹೇಳಲೇ ಇಲ್ಲ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅಲ್ಲಿ ಹೋಗಿ ಒಂದು ಮಾತಲ್ಲ ಇಲ್ಲ. ಹೇಗೂ ನಾಟಕ ಅಂತ ಗೊತ್ತಾಯ್ತಲ್ಲ, ಚೆನ್ನಾಗಿ ಉಗಿದು ಬಂದಲ್ಲ. ಇಲ್ಲ ಇಲ್ಲ ನೀನೇನೋ ಮುಚ್ಚಿ ಮುಚ್ಚಿ ಇರ್ತೀಯ. ಅದೆನ್ನಮ್ಮ ನಿಧಿ ನಿಧಿ. ಯಾವ ನಿಧಿ? ನನಗೇನು ಗೊತ್ತಿಲ್ಲಪ್ಪ. ಗೊತ್ತಿಲ್ಲ? ಗೊತ್ತಿಲ್ಲ. ಸರಿ ಬಿಡು. ಪೊಲೀಸ್ ಹೇಳಿದರೆ ಎಲ್ಲ ಪೊಲೀಸವ್ರಿಗೆ ಹೇಳ್ಬಿಟ್ಟಿಯಾ ನಿಧಿ ಸಿಕ್ಕಿದ್ದು ನಿಜ? ನಿಜಮಾ? ನಿಜಾನೇ. ನೀನು ಪೊಲೀಸರ ಹತ್ರ ಹೋಗ್ಬಿಟ್ರೆ ಆ ನಿಧಿ ನಿನಗೂ ಸಿಗಲ್ಲ ನನಗೂ ಸಿಗಲ್ಲ. ನೀನು ಸುಮ್ಮನೆ ಇದ್ರೆ ನಿನ್ನ ಮಗಳಿಗೊಂದು ಒಳ್ಳೆ ಗಂಡು ನೋಡಿ ಮದುವೆನೂ ಮಾಡ್ತೀನಿ, ನಿನ್ಗೊಂದು ಮನೇನೂ ಕಟ್ಟಿಸ್ಕೊಡ್ತೀನಿ. ನಂಗೂ ಸ್ವಲ್ಪ ನಿಧಿ ತೋರಿಸು ಅಣ್ಣೆ. ಅಯ್ಯೋ ಬಂಗಾರ ಕಿರೀಟ. ಅಯ್ಯೋ ಬಂಗಾರ ಕಾಸು. ಅಣ್ಣೆ ಇದೆಲ್ಲ ನಮ್ಮದೇನಾ? ಎಲ್ಲ ನಮ್ದೇ, ನಮ್ ತಾತನ ಆಸ್ತಿ. ನಲ್ಲ ತಾತ ನಲ್ಲ. ಇದು ಚೊಕ್ಕ ಬಂಗಾರ ಅಂತ ಟೆಸ್ಟ್ ಮಾಡಿಸಿದ್ಯಾ? ಟೆಸ್ಟ್ ಮಾಡ್ಸಕ್ಕೆ ಅಂತ ಹೊರಗಡೆ ತಗೊಂಡು ಹೋದ್ರೆ ಪೊಲೀಸರಿಗೆ ಅವ್ರಿಗೆ ಗೊತ್ತಾದ್ರೆ ನಮಗೆ ತೊಂದ್ರೆ ಅಲ್ವಾ? ಹೆಂಗೆ ಅಣ್ಣೆ? ಒಂದು ಸಣ್ಣ ಹಾರವನ್ನ ತಕೊಂಡು ಹೋಗಿ ಟೆಸ್ಟ್ ಮಾಡಿಸಿದ್ರೆ ತಪ್ಪು ಇರಲ್ಲ ಅಲ್ಲವಾ? ನೀನು ಹೇಳೋದು ಸರಿನೇ. ಇದು ಟೆಸ್ಟ್ ಮಾಡ್ಸೋಣ. ಇದನ್ನ ನೋಡಿ. ಇದೇನ್ ಸಿಕ್ತು ನಿಮ್ಗೆ? ಇದು ನಮ್ದೇನೆ, ನಮ್ ತಾತಂದು. ಈಗ ಇದು ಬೆಲೆ ಎಷ್ಟಿರ್ಬೋದು? 50. 50,000 ಅಲ್ಲ, ಬರೀ 50 ರೂಪಾಯಿ. 50 ರೂಪಾಯಿನಾ? ಗಿಲೀಟ್ ಒಡವೆಗೆ ಇನ್ನಿಷ್ಟು ಕೊಡ್ತಾರೆ. ಗಿಲೀಟ? ಅಯ್ಯ, ಇದು ನಾನೇ SBR ಡ್ರಾಮಾ ಕಂಪನಿ ಮಾಡಿಸ್ಕೊಟ್ಟಿದ್ದು. SBR ಡ್ರಾಮಾ ಕಂಪನಿಯ? ಅಣ್ಣ ತಂಗಿ ಸೇರ್ಕೊಂಡು ಈ ಪರಂದಾಮನಿಗೆ ಸಂಗ್ರಾಮ ಹಾಕ್ತೀರಾ? ಯಾವ
ಮಾಡ್ತಾ ಇದ್ದೀನಿ. ಅವಳಿಗೆ ಕಂಪ್ನಿ ಕೊಡಬಾರ್ದು. ಅವಳ ಪರ ಹೋಯ್ತು ನಿನಗೆ ಮನೆ ಜಾಗ ಇಲ್ಲ. 10 ಲಕ್ಷ ರೂಪಾಯಿ ತಂದ್ರೇನೆ ಈ ಮನೆ ಒಳಗೆ ಸೇರಿಸ್ಬೋದು. ಹೋಗಿ ಒಳಗೆ. ನಾನು ಹೋಗೋದಿಲ್ಲ. ನಾನೇ ಹೋಗ್ಬೇಕು. ಇದು ನನ್ನ ಮನೆ. ನೋಡ್ತೀಯ ಅಣ್ಣೆ ಇವಳ ಕಿಮಿರನ್ನ? ಇವಳನ್ನ ಹಂಗ ಹೊರಕ್ಕೆ ಕಳಿಸಬೇಡ. ಸೈವರ್ ಪೇಪರ್ ಮೇಲೆ ಚೈನ್ ಮಾಡಿಸಿಕೊಂಡೆ ಕಳಿಸಿ. ಮಾತು ತಿಳಿಸಿಲ್ಲ ನೀ ನನ್ಗೆ. ಗೌರಿ ಕೇಸಿಂದ ಬುಕ್ ಮಾಡ್ಬಿಟ್ಟು ಇವರೆಲ್ಲ ಒದ್ದು ಒಳಗಾಗ್ತೀನಿ. ಪೊಲೀಸ್ನವ್ರು ಬೂಟ್ ಕಾಲ ಒದ್ದಾಲೆ ಅವ್ರಿಗೆ ಸರಿಯಾಗಿ ಬುದ್ಧಿ ಬರೋದು. ಬೇಡ, ಪೊಲೀಸ್ ಹತ್ರ ಹೋದ್ರೆ ಸಮಸ್ಯೆ ದೊಡ್ಡದಾಗತ್ತೆ ಹೊರತು ಪರಿಹಾರ ಸಿಗೋದಿಲ್ಲ. ಹಾಗಂತ ನಾವು ಕೈ ಕೊಟ್ಕೊಂಡು ಸುಮ್ಮನೆ ಕುತ್ಕೊಂಡಿರ್ಬೇಕಂತೀಯಾ? ನಿನಗೆ ಅಷ್ಟೊಂದೆಲ್ಲ ಹಿಂಸೆ ಕೊಟ್ಟಿದ್ರು ನೋಡ್ಕೊಂಡಿರ್ಬೇಕಂತೀಯಾ? ಹಿಂಸೆ ತಾನೆ, ಕೊಡ್ಲಿ ಬಿಡೋಣ. ಎಷ್ಟು ದಿನ ಕೊಡ್ತಾರ ಅವರು? ಕೊಟ್ಟು ಅವ್ರಿಗೆ ಬೇಸರಾಗಿ ಸುಮ್ಮನಾಗ್ಬಿಡ್ತಾರೆ. ಇಷ್ಟಕ್ಕೂ ನನ್ ಗಂಟ ನನ್ ಕಡೆ ಇದಾರ, ನನ್ಗಷ್ಟೇ ಸಾಕು, ಬಿಡೋಣ. ಅಲ್ಲಯ್ಯ ದನ, ಅಷ್ಟೊಂದು ಒಳ್ಳೆ ಕೆಲಸದಲ್ಲಿದ್ಯಾ. ಬೇರೆ ಮನೆ ಮಾಡ್ಕೊಂಡು ಹೆಂಡತಿ ಜೊತೆಗೆ ಸಂತೋಷವಾಗಿರಕ್ಕೆ ಏನೇ ರೋಗ ನಿಂಗೆ? ನನಗೇನು ಆಸೆ ಇದೆ ಬಾಬಾ, ಆದ್ರೆ ನಾನು ಕೊಟ್ಟು ಭಾಷೆ ಅಡ್ಡ ಬರ್ತಾ ಇದೆ. ಭಾಷೆನ? ಹೌದು ಬಾಬಾ, ಮದ್ವೆಗೆ ಮುಂಚೆನೆ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ತಂದೆ ತಾಯಿ ಬಿಟ್ಟು ಬೇರೆ ಹೋಗ್ಬಾರ್ದು ಅಂತ. ಹಾಗೊಂದ್ ವೇಳೆ ಹೋದ್ರೆ ಸೀಮೆಣ್ಣೆ ಸುರ್ಕೊಂಡು ಸುಟ್ಟು ಹೋಗ್ತೀವಿ ಅಂತ ಹೆದರ್ಸ್ತಾ ಇದ್ದಾರೆ. ಜೊತೆಗೀಗ ಆ ಆಂಡಾಳಮ್ಮ ಬೇರೆ ಇನ್ನದೆಲ್ಲ ಹಚ್ಕೊಡ್ತಾ ಇದ್ದಾಳೆ. ಮೊದ್ಲು ಆಂಡಾಳವನ್ನ ಬುರುಡೆ ಹೊಡೆದಾಕ್ಬಿಡ್ತೀನಿ. ಅಣ್ಣ, ಅಂತ ಹುಚ್ಚ ಕೆಲಸ ಮಾಡಿ ಜೈಲ್ಗೆ ಹೋಗ್ಬಿಟ್ಟಿಯಾ? ನಿನ್ನೆ ನಂಬ್ಕೊಂಡು ಅಮ್ಮ ಅತ್ತಿಗೆ ಇದ್ದಾರೆ ಅಂತ ಮರಿಬೇಡ. ನನಗ್ ತೀರಾ ಕಷ್ಟ ಆದಾಗ ನೀನ್ ಬರುವಂತೆ. ಸರಿನಮ್ಮ, ತುಂಬಾ ತೊಂದರೆ ಆದಾಗ ಫೋನ್ ಮಾಡು, ಖಂಡಿತ ಬರ್ತೀನಿ. ಸರಿ ಅಣ್ಣ, ಬರ್ತೀನಮ್ಮ. ಬರ್ತೀನಪ್ಪ. ಸರಿ ಬಾ. ಎಷ್ಟೇ ಹಿಂಸೆ ಕೊಟ್ರು ಅವಳು ಡೈವರ್ಸ್ ಪೇಪರ್ಗೆ ಸೈನೇ ಹಾಕಲ್ಲ ಅಂತಾಳಲ್ಲಮ್ಮ. ಏನಮ್ಮ ಮಾಡೋದು? ಅಣ್ಣ, ಒಂದು ಕೆಲಸ ಮಾಡಿದರೆ ಏನು? ಅವಳನ್ನು ಮುಗಿಸಿ ಬಿಟ್ಟರೆ. ಕೊಲೆನಾ? ಕೊಲೆಗಿಲ್ಲ, ತರ್ಕೊಲೆ, ಆತ್ಮಹತ್ಯೆ. ದಿನ ಪೇಪರ್ನಲ್ಲಿ ವಾದುವುದಿಲ್ಲವಾ? ಹೊಟ್ಟೆ ನೋವು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡರು ಅಂತ, ಹಂಗೆ ಇವಳು ಮಾಡಿಕೊಂಡರು ಅಂತ ಹೇಳಿದರಾಯ್ತು. ಮತ್ತೆ ಪೊಲೀಸು ಕೋರ್ಟ್ ಯಾಕೆ ಭಯ ಪಡ್ತೀಯ? ಪೊಲೀಸು ಲಂಚ ಕೊಟ್ಟರೆ ಕೇಸು ಉಲ್ಟಾ ಪಲ್ಟಾ. ಆಮೇಲೆ ನಿನ್ನ ಮಕ್ಕಳಿಗೆ ಇನ್ನೊಂದು ಹೆಣ್ಣು ತಂದು ಕಲ್ಯಾಣ ಮಾಡಿದರಾಯ್ತು. ನಿಜ ನಿಜ ನಿಜ. ಯಾವ ರೀತಿ ಸಾಯಿಸೋದು? ವಿಷಂ ಕೊಟ್ಟು. ಏನಾಯ್ತು? ಲಕ್ಷ್ಮಿக்கு ವಿಷ ಹಾಕ್ಬಿಟ್ಯಾ? ಇನ್ನೂ ಹಾಕಿಲ್ಲ ಅಣ್ಣೆ. ಮತ್ತೆ ಅವಳಿಗೆ ವಿಪರೀತ ವಾಂತಿ ಮೇಲೆ ವಾಂತಿ. ಡಾಕ್ಟರ್ ಬಂದಿದ್ದಾಳೆ. ಏನಾಯ್ತು? ಗೊತ್ತಿಲ್ಲಪ್ಪ, ಡಾಕ್ಟರ್ ಕೇಳಬೇಕು. ಡಾಕ್ಟ್ರೆ, ಏನಾಯ್ತು ಲಕ್ಷ್ಮಿಗೆ? ಯಾಕೆ ಏನಾಯ್ತು ಅಂತ ನಿಮ್ಗೆ ಗೊತ್ತಿಲ್ವಾ? ಇಲ್ಲ. ನಿಮ್ಗೂ ಏನು ಗೊತ್ತಿಲ್ವಾ? ನನಗೆ ನಮಗೇನು ಗೊತ್ತಿಲ್ಲ. ನೀವು ತಾತ ಆಗ್ತಾ ಇದ್ದೀರಾ, ನೀವು ತಂದೆ ಆಗ್ತಿದ್ದೀರಾ. ದನ! ಅಯ್ಯೋ 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 ಅಯ್ಯೋ! ಲೋ, ನೀನ್ ಅಪ್ಪ ಆಗ್ತಾ ಇದೀಯಾ, ನಾನ್ ತಾತ ಆಗ್ತಾ ಇದ್ದೀನಿ. ಈ ಮನೆಗೆ ವಾರಸಾರ ಬರ್ತಾ ಇದ್ದಾನೆ. ಅಯ್ಯೋ, ನೀನ್ ಅಜ್ಜಿ ಆಗ್ತಾ ಇದೀಯಾ. ಅಯ್ಯೋ ಅಯ್ಯೋ, ನನಗೆ ಸಂತೋಷ ಆಗ್ತಾ ಇದೆ ಗೊತ್ತಾ? ಲಕ್ಷ್ಮಿ, ಹಣದಾಸೆಯಿಂದ ನೀನು ತುಂಬಾ ನೋಯಿಸ್ಬಿಟ್ಟೆ. ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗುತ್ತೆ. ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ, ಅಷ್ಟು ದುಡ್ಡು ಮಾತಾಡ್ಬೇಡಿ ಮಾವಯ್ಯ. ನಾನ್ ನಿಮ್ ಮಗಳಿಗೆ ಹಾಗೆ ತಂದೆಗೆ ಮಗಳನ್ನ ಹೊಡೆಯೋ ಹಕ್ಕು ಇದೆ, ತಿದ್ದು ಹಕ್ಕು ಇದೆ. ನೋಡ್ರಿ, ನಮ್ ಸೊಸೆ ಬಾಯಿನಲ್ಲಿ ಮುತ್ತಂತ ಮಾತುಗಳು. ಇಂಥ ಸೊಸೆ ಪಡೆದಿರೋದು ನಮ್ ಪೂರ್ವ ಜನ್ಮದ ಪುಣ್ಯ ರೀ, ಪುಣ್ಯ. ಏನೇ ನೀನು ಸೊಸೆ ಸೊಸೆ ಅಂತಿದ್ಯಾ? ಇವಳು ಈ ಮನೆ ಮಗಳು. ಇನ್ಮೇಲೆ ಇವಳು ಹೇಳ್ದಾಗೆ ಇಲ್ಲೆಲ್ಲ ನಡೆಯೋದು. ಲೋ ದನ, ಹೋಗೋ ಸ್ವೀಟ್ ತಗೊಂಬರೋ. ಎಲ್ರಿಗೂ ಗೊತ್ತಾಗಬೇಕು ನಮ್ಮ ಮನೆಗೆ ಒಬ್ಬ ವಾರಸಾರ ಬರ್ತಿದ್ದಾನೆ ಅಂತ. ಹಾಗೆ ಹೋಗ್ತಾ ಗೋವಿಂದನ ವಿಷಯ ತಿಳಿಸಿ ಅವ್ರಿಗೂ ಸ್ವೀಟ್ ಕೊಟ್ಟು ಅವ್ರೆಲ್ರೂ ಕರ್ಕೊಂಬ. ಹೋಗೋ. ನಿಮ್ ತಂದೆ ಇಷ್ಟು ಬೇಗ ಬದಲಾಗ್ಬಿಟ್ರ? ಹೌದು ಬಾಬಾ. ನಾನೇನ ನಂಬಕ್ ಆಗ್ತಾ ಇಲ್ಲಪ್ಪ. ಈ ಗೋವಿಂದ, ಎಲ್ಲ ಅತ್ತೆ ಮಾವಂದ್ರು ಹಾಗೆ ಕಣೋ. ಮೊದ್ಲು ಹಿಂಸೆ ಕೊಟ್ರು ಮನೆಗೊಂದು ಮಗು ಬರುತ್ತೆ ಅಂತ ಗೊತ್ತಾದಾಗ ಊಟ ಬದಲಾಗ್ಬಿಡ್ತಾರೆ. ಹೌದಾ? ಇರ್ಬೋದೇನಪ್ಪ. ಒಟ್ನಲ್ಲಿ ನನ್ನ ತಂಗಿ ಸುಖವಾಗಿದ್ರೆ ಸಾಕು. ಇದು ಕಾರ್ಕೋಟಕ ವಿಷ. ಇದನ್ನ ಕುಡಿದವರು ಯಾರು ಬದುಕಕ್ ಸಾಧ್ಯನೇ ಇಲ್ಲ. ಅದು ಚಪ್ಪಡಿ ಕುಡಿಸ್ತೀಯ ಇದನ್ನ? ಸುಮ್ಮನೆ ನೋಡ್ತಾ ಇರು ನೀನು. ಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಲಕ್ಷ್ಮಿ. ಕರೆದ್ರ ಮಾವಯ್ಯ? ಹೂನಮ್ಮ, ತಗೊಳಮ್ಮ ಹಾಲು.
ಇದಕ್ಕೆ ನಮ್ಮ ಕುಲದೇವರಿಗೆ ಪೂಜೆ ಮಾಡಿಸಿ ಮಂತ್ರದ ಪ್ರಸಾದ ಹಾಕಿದ್ದೀನಿ. ಇದನ್ನು ಕುಡಿಯೋದ್ರಿಂದ ನಿನ್ನ ಹೊಟ್ಟೆಯಲ್ಲಿರೋ ಮಗುಗೆ ಯಾವುದೇ ದೋಷ ಭೂತ ಪ್ರೇತಗಳ ಸೋಂಕು ಸೋಕೋದಿಲ್ಲಮ್ಮ. ಲಕ್ಷ್ಮಿ, ಈ ಹಾಲು ಕುಡಿದ್ರೆ ಹೊಟ್ಟೆಲಿರೋ ಮಗು ಆರೋಗ್ಯ ಸರಿ ಅತ್ತೆ, ಕುಡಿತೀನಿ. ಯಾಕೆ ಮಾವಯ್ಯ? ಇದನ್ನ ಇಲ್ಲಿ ಕುಡಿಬಾರ್ದಮ್ಮ. ಮಂತ್ರಿಸಿದ ಹಾಲ್ನ ನೀನ್ ಕುಡಿಯೋದು ಬೇರೆಯವ್ರ ಕಳ್ಳಿ ಬಿದ್ಬಿಟ್ರೆ ಮಂತ್ರ ಫಲಿಸೋದಿಲ್ಲ. ಅದಕ್ಕೆ ರೂಮ್ ಒಳಗೆ ಹೋಗಿ ಚಿಲ್ಕ ಹಾಕೊಂಡು ಯಾರ ಕಣ್ಣಿಗೂ ಬೀಳ್ದ ಹಾಗೆ ಕುಡಿ. ಕುಡಿದು ಆದ್ಮೇಲೆ ವೆಂಕಟರಮಣ ಗೋವಿಂದ ಗೋವಿಂದ ಅಂತ 101 ಸಾರಿ ಮಂತ್ರ ಹೇಳು. ನಿನಗೂ ಒಳ್ಳೇದಾಗುತ್ತೆ, ಈ ಮನೆಗೂ ಒಳ್ಳೇದಾಗುತ್ತಮ್ಮ. ಸರಿ ಮಾವಯ್ಯ. ಗೋವಿಂದ ಗೋವಿಂದ, ಬೇಗ ರೆಡಿ ಆಗಪ್ಪ. ನಾನು ರೆಡಿ. ಹೂ ಹಣ್ಣು ಸೀರೆ ಎಲ್ಲ ತಗೊಂಬ. ನಡಿ ಬೇಗ. ಎಲ್ಲ ನಾವು ಅನ್ಕೊಂಡಂಗೆ ಆಗೋಯ್ತು. ಲಕ್ಷ್ಮಿ, ಲಕ್ಷ್ಮಿ ಯಾರು ಬಂದಿದ್ದಾರೆ ನೋಡು. ನಾನು ತಾತ ಆಗ್ತಾ ಇದ್ದೀನಿ, ನೀನು ಮಾವ ಆಗ್ತಾ ಇದ್ದೀಯ. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನಗೂ ಅಷ್ಟೇ ಬಹಳ ಸಂತೋಷ ಆಗ್ತದೆ. ಎಲ್ಲೇ ನನ್ನ ತಂಗಿ ಲಕ್ಷ್ಮಿ? ಎಲ್ಲೇ ಸುಸ್ತಾಗ್ತದೆ ಅಂತ ಹೇಳ್ತಿದ್ಲು. ರೂಮಲ್ಲಿ ಮಲ್ಗಿರ್ಬೇಕು. ಬನ್ನಿ ಲಕ್ಷ್ಮಿ. ಲಕ್ಷ್ಮಿ, ಲಕ್ಷ್ಮಿ, ನಿನ್ನ ಹುಡ್ಕೊಂಡು ಯಾರು ಬಂದಿದ್ದಾರೆ ನೋಡಮ್ಮ. ಲಕ್ಷ್ಮಿ, ಲಕ್ಷ್ಮಿ, ನಾನು ಬನ್ನಿ, ನನ್ನ ಬಂದಿದ್ದೀನಿ, ಬಾಲ್ ತೆಗಿಯಮ್ಮ. ಲಕ್ಷ್ಮಿ, 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 ಬಾಲ್ ತೆಗಿಯಮ್ಮ. ಅಯ್ಯೋ, ಲಕ್ಷ್ಮಿ, 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 ಏನಾಯ್ತಪ್ಪ? ಗೋವಿಂದ, ಏನಾಯ್ತಾ? ಲಕ್ಷ್ಮಿ, 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 ಲಕ್ಷ್ಮಿ. ನನ್ನ ತಂಗಿ ನೀವೇ ಸಾಯ್ತಿದ್ರ. ನಿಮ್ ಮೇಲೆ ಕಂಪೌಂಡ್ ಕೊಡ್ಬಿಡಿ, ಎಲ್ರಿಗೂ ಜೈಲಿಗೆ ಹಾಕ್ಬಿಡ್ತೀರಿ. ನಾವ್ ಯಾಕಪ್ಪ ಕೊಡ್ತೀವಿ ನಮ್ಮ ಮನೆ ಮಗಳನ್ನ? ಮೊದ್ಲು ಹಿಂಸೆ ಕೊಡ್ತಾ ಇದ್ವಿ ನಿಜ. ಅವಳು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ನಾವು ಬದ್ಲಾಗ್ಬಿಟ್ವಪ್ಪ, ಬದ್ಲಾಗ್ಬಿಟ್ವಿ. ಅಮ್ಮ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊಮ್ಮ. ಎಲ್ಲ ಆಗಿದ್ದು ನಿಜ. ಅವತ್ತೇ ಹೇಳಿದೆ ನಾಟಕ ಮಾಡಬೇಡ ಅಂತ. ನನ್ ಮಾತು ಕೇಳಿಲ್ಲ ನೋಡು. ಈಗ ನೋಡು, ಈಗ ನೋಡು ನನ್ನ ಮಗಳ ಗತಿ ಏನಾಗಿದೆ ಅಂತ. ನನ್ ತಪ್ಪಾಯ್ತಮ್ಮ, ನನ್ ತಪ್ಪಾಯ್ತು, ಕ್ಷಮಿಸ್ಬಿಡಮ್ಮ. ಎಲ್ಲ ಒಂದ್ಸತಿ ಮುಖ ನೋಡ್ಕೊಂಬಿಡಿ. ಅಂತೂ ಆ ಪೀಡೆ ಶಾಶ್ವತವಾಗಿ ತೊಲಗು ಹೋಯ್ತಲ್ಲ, ಅಷ್ಟು ಸಾಕು. ಪೊಲೀಸು ಗೀಲೀಸು ಅಂತಿದ್ ಗೋವಿಂದ ಕೊನೆಗೆ ಏನು ಮಾಡ್ತಾನೆ? ಒಳಗಿನಿಂದ ಚಿಲಕ ಹಾಕಿದ್ದನ್ನ ಅವನೇ ನೋಡಿದನಲ್ಲ. ಕೊಲೆ ಆಗಿದ್ದರೆ ಒಳಗಿನಿಂದ ಚಿಲಕ ಹಾಕಲು ಹೆಂಗೆ ಸಾಧ್ಯ? ಇದು ಆತ್ಮಹತ್ಯೆ ಅಂತ ಎಂದ ಮುಟ್ಟಾಳಪ್ಪ ಏನಾದ್ರೂ ಅರ್ಥ ಮಾಡಿಕೊಳ್ಳುತ್ತಾನೆ. ಅಂತೂ ನಮ್ಮ ಆಸೆ ನೆರವೇರ್ತಲ್ಲ. ಸ್ವಲ್ಪ ದಿನ ಬಿಟ್ಟು ದೊಡ್ಡ ಶ್ರೀಮಂತರ ಸಂಬಂಧ ನೋಡಿ ನಮ್ ದನಕ್ಕೊಂದು ಮದುವೆ ಮಾಡಿಬಿಟ್ರೆ ಅಲ್ಲಿಗೆಲ್ಲ ಮುಗಿದ ಹಾಗೆ. ನಾ ಎನ್ನ ಗತ್ತೆ ಕಾಯಲಿಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡೇನೋ ಕಮ್ಮರ್ ಕಟ್ ಪರಂದಾಮು. ನನ್ನ ಮಕ್ಕಳನ್ನ ನಿನ್ನ ಮಕ್ಕನಿಗೆ ಕಲ್ಯಾಣ ಮಾಡಕ್ಕೆ ಬಂದಿರೋದು. ನೀನ್ ಬೇರೆ ಕಲ್ಯಾಣ ಬಂದರೆ ಎಲ್ಲ ರಹಸ್ಯತೆಯೂ ಹೊರಕ್ಕೆ ಹಾಕಿಬಿಡ್ತೀನಿ. ಹುಷಾರ್. ನಡೀರಿ, ಇವತ್ತು ಎಲ್ಲ ಮರೆತು ಸುಖವಾಗಿ ನಿದ್ದೆ ಮಾಡ್ಬೋಣ. ನಡೀರಿ, ಬನ್ನಿ ಬನ್ನಿ ಬನ್ನಿ.
ಕಿಕ್ಕೆ ಬಡ್ಕೋತಾ ಇದೆ, ಮುಚ್ಚೋಗ್ರಿ. ಅಯ್ಯೋ, ಕಾಣ್ತಾನೆ ಇಲ್ವಲ್ರಿ? ನಿಮ್ಗೆಲ್ಲ ಭ್ರಾಂತು. ನಡೀರಿ ಮಲ್ಕೊಳ್ಳೋಣ. ನೀನಾ? ಅಯ್ಯೋ, ಜನ ಕಾಣಿಸ್ತಾ ಇಲ್ಲ. ಏನಾಯ್ತು ದನ? ಲಕ್ಷ್ಮಿ ಜನ್ಮವಾಗಿ ಬಂದಿದ್ದಾಳೆ. ಲಕ್ಷ್ಮಿನೇ ಜನ್ಮವಾಗಿ ಬಂದಿರೋದು ನಿಮ್ಮೆಲ್ಲರೂ ಸಾವು ನೋಡೋದಿಕ್ಕೆ. ಅಯ್ಯೋ, ಹಾಗೆ ಮಾಡ್ಬೇಡಮ್ಮ. ಯಾಕೆ ಬೇಡ? ನಾನ್ ಬೇಡ ಬೇಡ ಅಂತ ಬೇಡ್ಕೊಂಡ್ರು ನನಗೆ ಚಿಕಿತ್ಸೆ ಕೊಡೋದು ನಿಲ್ಸಿಲ್ಲ. ಅವಾಗೆಲ್ಲ ಹೋಗಿತ್ತು ನಿಮ್ ಬುದ್ಧಿ. ಈಗ ನೋಡು ನಿನ್ ಮಗನ ಪರಿಸ್ಥಿತಿನ. ಅಯ್ಯೋ, ನನ್ ಮಗನೇನು ಮಾಡ್ಬೇಡಮ್ಮ. ಉಳ್ಸಮ್ಮ, ಉಳ್ಸಮ್ಮ. ಹಣ ಹಣ ಅಂತ ಸಾಯ್ತಿದ್ದಿಲ್ಲೋ. ಹೇಗ್ ನೀನು ನಿನ್ನ ಹೆಂಡತಿ ಹಣ ತಿಂದು ಸಾಯಿ. ಬರೋ ಅಮಾವಾಸ್ಯೆಗೆ ನನ್ ಗಂಡನ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಅಯ್ಯೋ, ಹಾಗೆ ಮಾಡ್ಬೇಡಮ್ಮ. ಜನ ಏನಾಯ್ತು?